2025ರ ಹೊಸ ವರ್ಷದ ಆರಂಭದ ತಿಂಗಳಾದ ಜನವರಿಯಲ್ಲಿ 2 ದರೋಡೆ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಅದರಲ್ಲಿ ಜನವರಿ 3ರ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೋಳಂತೂರು ನಾರ್ಷಾ ಎಂಬಲ್ಲಿ ಉದ್ಯಮಿ ಹಾಗೂ ಸಿಂಗಾರಿ ಬೀಡಿ ಮಾಲೀಕರ ಮನೆಯಲ್ಲಿ ಜನವರಿ 3ರ ರಾತ್ರಿ ಸುಮಾರು 6 ಮಂದಿ ಇದ್ದಂತಹ ಅಪರಿಚಿತರ ತಂಡ ತಾವು ಇಡಿ ಅಧಿಕಾರಿಗಳು ಎಂದು ನಂಬಿಸಿ ಆ ಮನೆಯನ್ನು ಶೋಧ ಮಾಡ್ತಾರೆ. ಅಲ್ಲದೆ 30 ಲಕ್ಷ ರೂಪಾಯಿ ನಗದನ್ನು ಎಸ್ಕೇಪ್ ಮಾಡಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಜೊತೆಗೆ ಈ ಆರೋಪಿಗಳನ್ನು ಪತ್ತೆ ಹಚ್ಚೋಕೆ 4 ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ SP ಅವರ ನೇತೃತ್ವದಲ್ಲಿ ಈ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು. ಅಲ್ಲದೆ ಸತತ ಕಾರ್ಯಾಚರಣೆಯ ಮೂಲಕ ಇವತ್ತು ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯ ಅನಿಲ್ ಫೆರ್ನಾಂಡಿಸ್ ಎಂಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಎಂಬ ಖಚಿತ ಮಾಹಿತಿಯನ್ನು ಅಧಿಕೃತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ನಮಗೆ ನೀಡಿರುವಂಥದ್ದು. ಅಲ್ಲದೆ ಈತನನ್ನು ವಶಕ್ಕೆ ಪಡೆದಂತಹ ಪೊಲೀಸರು ಕೃತ್ಯಕ್ಕೆ ಬಳಸಿದ ಎರ್ಟಿಗಾ ಕಾರು ಹಾಗೂ ಸುಮಾರು 5 ಲಕ್ಷ ರೂಪಾಯಿಯಷ್ಟು ನಗದು ಹಣವನ್ನು ಹಾಗೂ ಕೃತ್ಯಕ್ಕೆ ಬಳಸಿದ ಕಾರಿಗೆ ಅಳವಡಿಸಿದ ಡೂಪ್ಲಿಕೇಟ್ ನಂಬರ್ ಪ್ಲೇಟನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಉಳಿದ ಆರೋಪಿಗಳು ಯಾರು ಎಸ್ಕೇಪ್ ಆಗಿದ್ದಾರೆ ಆ ಆರೋಪಿಗಳನ್ನು ಪತ್ತೆ ಹಚ್ಚೋಕೆ ಬಂಧಿಸೋಕೆ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿಯನ್ನು ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಪ್ರಕಟಣೆಯಲ್ಲಿ ನಮಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ ಪ್ರಕರಣ ಏನಿದೆ, ಒಂದು ಇಡಿ ಅಧಿಕಾರಿಯ ಸೋಗಿನಲ್ಲಿ ಬಂದಂತಹ ಅಪರಿಚಿತರ ಒಂದು ತಂಡ ಏನಿದೆ ಮಹಾದರೋಡಿಯನ್ನು ಮಾಡಿ ಎಸ್ಕೇಪ್ ಆಗಿತ್ತು. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋಕೆ ಅವರು ಮುಂದಾಗಿದ್ದರು. ಜೊತೆಗೆ ವಾರಗಳ ನಂತರ ಇದೀಗ ಓರ್ವ ಆರೋಪಿಯನ್ನು ಪೊಲೀಸರು ಬಂಧಿಸಿರುವಂಥದ್ದು. ಜೊತೆಗೆ ಉಳಿದ ಆರೋಪಿಗಳು ಏನಿದ್ದಾರೆ ಎಸ್ಕೇಪ್ ಆಗಿದ್ದಾರೆ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಪೊಲೀಸರು ಸತತ ವಿಶೇಷ ತನಿಖಾ ತಂಡದ ಮೂಲಕ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಮೂಲಕ ಒಂದು ಮಹಾದರೋಡಿಯ ಪ್ರಕರಣದ ಓರ್ವ ಆರೋಪಿಯನ್ನು ಹೆಡೆಮುರಿ ಕಟ್ಟೋಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ.